ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಫ್ರೆಂಡ್ಸ್, ಇಲ್ಲಿ ರುದ್ರ ಪಿಜ್ಜಾ ಬರ್ಗರ್ ತಿನ್ನೋದನ್ನ ಈ ಕಡೆ ಡಿ ಸಿ ಮಾಲಿನಿ ವಿಡಿಯೋ ಮಾಡ್ತಾ ಇರ್ತಾರೆ. ಇವರಿಬ್ರು ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ನನ್ನ ಮೊಬೈಲಲ್ಲಿ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಚೆನ್ನಾಗಿ ವಿಡಿಯೋನು ಸಹ ನಾನು ಮಾಡ್ತೀನಿ, ನೀವು ನೋಡ್ತೀರಾ ಅಂತ ಅಂದಾಗ ರುದ್ರಪ್ಪನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರುದ್ರ ಹೇಳ್ತಾ ಇರ್ತಾನೆ, ನೋಡಿ ಡಿ ಸಿ ಮೇಡಮ್ ಅವರೇ, ಇದನ್ನ ಡಿಲೀಟ್ ಮಾಡಿದ್ರೆ ಸರಿ ಅಂತ ಅಂದಾಗ, ಯಾಕೆ ರುದ್ರ ಅವರೇ ಈ ಕಡೆ ಎಮ್ ಎಲ್ ಎ ಮಗನಾಗಿ ಇಷ್ಟೊಂಥರ ಟೆನ್ಷನ್ ಮಾಡ್ಕೋತಿದ್ದೀರಾ, ಡೋಂಟ್ ವರಿ, ಈ ವಿಡಿಯೋನ ತಗೊಂಡೋದೆ ಬಿಟ್ಬಿಡಿ ಅಂತ ಅನ್ಬೇಕಾದ್ರೆ ರುದ್ರ ನಗಾಡ್ತಾ ಇದ್ರೆ ರುದ್ರಪ್ಪನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಅನುಭವಿಸಿ, ನೀವಿಬ್ರು ತಾನೇ ಮಾಡ್ಕೊಂಡಿದ್ದು, ನನ್ನ ಮಾತು ಕೇಳಿದ್ರ, ಇವಾಗ ನೀವೇ ಅನುಭವಿಸಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಗಂಗವ್ವ ನಿಂತ್ಕೋ, ಯಾರಾದ್ರೂ ಎಮ್ ಎಲ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಶಿವನ್ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಅಂದಾಗ, ಹಾಗೆ ಅವ್ರ ಮಗನು ಸಹ ಶಿವನ್ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಅಂದ್ಬಿಟ್ಟು ಇವರಿಬ್ರು ಸಿಕ್ಕಾಬಟ್ಟೆ ಪಿಜ್ಜಾ ಬರ್ಗರ್ನ ಖುಷಿಯಿಂದ ತಿಂತಾ ಇರ್ತಾರೆ. ಹಾಗೆ ಇನ್ನೊಂದ್ ಕಡೆ ಪಾರ್ವತಿ ಗೌರಿ ಕೇಳ್ತಾ ಇರ್ತಾಳೆ, ಇದೇನವ ಇದು, ದೇವಸ್ಥಾನ ತುಂಬಾ ಗಲೀಜಾಗಿದೆ, ಭಕ್ತಾದಿಗಳು ಬರೋಕ್ಕೂ ಮುಂಚೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದಾಗ, ಸರಿ ಅತ್ತೆ, ನಾವು 3 ಜನನು ಕ್ಲೀನ್ ಮಾಡೋಣ ಅಂತ ಅಂದಾಗ, ನೀನು ಈ ಕಡೆ ನೀರು ಹಾಕೊಂಡು ಬಾ, ನಾನು ಆ ಕಡೆಯಿಂದ ಗುಡಿಸ್ಕೊ ಬರ್ತೀನಿ, ವಿಜಿ ನೀನು ಅಲ್ಲಿ ಕೆಲಸ ಮಾಡು ಅಂತ ಪಾರ್ವತಿ ಕಸ ಗುಡ್ಸ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ದೇವಸ್ಥಾನ ಸುತ್ತಕ್ಕೂ ಸಹ ಗೌರಿ ನೀರು ಹಾಕ್ತಾ ಇರ್ಬೇಕಾದ್ರೆ ಗುಂಡ ಅಲ್ಲೇ ಮಲಗಿರ್ತಾನೆ. ಆ ನೀರು ಚುಮ್ಕಿದ ತಕ್ಷಣ ಗುಂಡನಿಗೆ ಎಚ್ಚರಿಕೆ ಆಗಿ ಕೂತ್ಕೊಬಿಡ್ತಾನೆ. ಇನ್ನೊಂದ್ ಕಡೆ ಈ ಕಡೆ ಶಂಕರ ಭೂವಿನ ಕರ್ಕೊಂಡು ಬಂದು, ಅವ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದೆ, ಬಾರವ ಹೋಗೋಣ ಅಂತ ಅಂದಾಗ, ನೀನ್ ಹೋಗಿರೋ ಮಗ, ನಾನ್ ಬರ್ತೀನಿ ಅಂತ ಪಾರ್ವತಿ ಹೇಳ್ತಾ, ಅಲ್ಲವ ಏನಕ್ಕೆ ಇಷ್ಟೊಂಥರ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ, ಇನ್ನೇನ್ ಮಗನೇ, ನನಗಿರೋದು ಚಿಂತೆ ಎಲ್ಲ ಗುಂಡನ ಮೇಲೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರೆ ಗುಂಡ ಸಿಗ್ತಾನೆ ಅಂತ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿರೊಬ್ರು ಗುರುಗಳು ಹೇಳಿದ್ರು, ಈ ಶಿವರಾತ್ರಿ ಮುಗಿಯೋದೊಳಗೆ ಗುಂಡ ನಿಮಗೆ ಖಂಡಿತ ಸಿಕ್ತಾನೆ, ನಿಮ್ಮ ಮೊಮ್ಮಗ ಸಿಕ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ರು. ಆದ್ರೆ ಇವಾಗ ಶಿವರಾತ್ರಿ ಮುಗಿದ್ರು ಸಹ ನಮ್ ಗುಂಡನ ಸುಳಿವು ಎಲ್ಲೂ ಸಿಕ್ಕಿಲ್ಲ. ಅಕ್ಕ ಸುನಂದ ಹೋದಾಗ ನಮ್ ಗುಂಡ ಹೋದನು ಇನ್ನೂ ಸಹ ಸಿಕ್ಕಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಆ ಚಿಕ್ಕ ಹುಡುಗ ಎಲ್ಲಿದ್ದನೋ, ಏನ್ ಮಾಡ್ತಿದ್ದನೋ, ಊಟ ತಿಂಡಿ ತಿನ್ನೋ ಇಲ್ವೋ ಅಂತ ಈ ಕಡೆ ಪಾರ್ವತಿ ಕಣ್ಣೀರಾಗ್ತಿದ್ರೆ, ಇನ್ನೊಂದ್ ಕಡೆ ದೇವಸ್ಥಾನ ಸುತ್ತ ಗೌರಿ ನೀರ್ ಹಾಕೊಂಡು ಬರ್ತಾ ಇರ್ತಾಳೆ. ಆ ನೀರೆಲ್ಲ ಗುಂಡನ ಮೈ ಮೇಲೆ ಬಿದ್ದು ಅವನು ಮುಖ ತೊಳ್ಕೊಂಡಂಗೆ ಆಗೋ ರೀತಿ ಮುಖ ಎಲ್ಲನೂ ಸಹ ಒರೆಸ್ಕೊತಾ ಇರ್ಬೇಕಾದ್ರೆ, ಸಾರಿ ಪುಟ್ಟ, ನಾನು ನೋಡ್ಲಿಲ್ಲ, ನಿನ್ ಮೇಲೆ ನೀರ್ ಹಾಕ್ತೆ ಅಂತ ಗೌರಿ ಹೇಳ್ತಾ ಇದ್ರೆ, ಹಿಂತಿರುಗಿ ನೋಡಿದ್ರೆ ಗುಂಡ ಗೌರಿನ ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದ್ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಆ ದೇವ್ರ ಲೀಲೆ ಏನಿದೆಯೋ ಏನೋ ನಮಗಂತೂ ಗೊತ್ತಿಲ್ಲ ಅವ್ವ, ಖಂಡಿತ ಒಳ್ಳೇದಾಗುತ್ತೆ, ಎಲ್ಲ ಅವನ ಮೇಲೆ ಭಾರ ಹಾಕೋಣ, ನೀನ್ ಹೇಳ್ಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಬಂದ್ಬಿಟ್ಟು ಅತ್ತೆ ಅಂತ ಅಂದಾಗ ಹಿಂತಿರುಗಿ ನೋಡಿದ್ರೆ ಗುಂಡನ ಕರ್ಕೊಂಡ್ ಬಂದಿರ್ತಾಳೆ. ಗುಂಡನ ನೋಡಿ ಪ್ರತಿಯೊಬ್ಬರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ, ಜೊತೆಗೆ ಕಣ್ಣೀರು ಸಹ ಬರ್ತಾ ಇರುತ್ತೆ. ಗುಂಡ ತನ್ನ ಪಾರುನ ನೋಡಿ ಸಿಕ್ಕಾಬಟ್ಟೆ ಖುಷಿಯಿಂದ ಓಡೋಡಿ ಬಂದು ಹಗ್ ಮಾಡ್ಕೋತಿರ್ಬೇಕಾದ್ರೆ ಅವಳಂತೂ ಸಿಕ್ಕಾಬಟ್ಟೆ ಮನಸಾರೆ ಹಗ್ ಮಾಡ್ಕೋತಾ ಇರ್ತಾಳೆ. ಜೊತೆಗೆ ಗುಂಡ ಓಡಿ ಬಂದು ಭುವಿನ ಹಗ್ ಮಾಡ್ಕೋತಾನೆ. ಶಂಕರನ ತಪ್ಕೊಂಡು ಕಣ್ಣೀರ್ ಹಾಕ್ತಿರ್ಬೇಕಾದ್ರೆ, ಎಲ್ಲೋಗಿದ್ದ ಮಗನೇ, ಇಷ್ಟು ದಿನ ನಾವ್ ಎಲ್ಲೆಲ್ಲೋ ಹುಡುಕ್ತು, ಯಾಕೋ ಗುಂಡ ನೀನ್ ನಮಗೆ ಸಿಗ್ಲಿಲ್ಲ ಅಂತ ಕೇಳ್ತಾ ಇದ್ರೆ, ಗುಂಡ ಮಾತ್ರ ಏನು ಮಾತಾಡದೆ ಹಾಗೆ ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಪಾರ್ವತಿ, ದೇವ್ರೆ, ನಿನ್ ಲೀಲೆ ಏನು ಅನ್ನೋದನ್ನು ತೋರಿಸ್ಬಿಟ್ಟಲ್ಲ, ಅಂತೂ ಇಂತೂ ನಮ್ಮನೆ ಬೆಳಕನ್ನ ನಮಗೆ ವಾಪಸ್ ಕೊಟ್ಟಲ್ಲ ಅಂತ ಅನ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ನಾನು ಅವತ್ತೇ ಹೇಳಿದ್ನೆ ಅಲ್ವೇನವ್ವ, ಒಳ್ಳೆಯರಿಗೆ ಖಂಡಿತ ಈ ಶಿವಪ್ಪ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೊಂದು ಕಡೆ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ಹೌದು ಅತ್ತೆ, ನಮ್ಮನೇಲಿ ಪಂಕು ಹಾಗೆ ನಮ್ಮ ಅತ್ತೆ ಸುನಂದಕ್ಕ ಎಲ್ಲರೂ ಸತ್ತೋದ್ಮೇಲೆ ಜೀವನನೇ ಬೇಡ ಅಂತ ಅನಿಸಿತ್ತು, ಮನೆ ಎಲ್ಲ ಕತ್ಲಾಗಿತ್ತು, ಆದರೆ ನಮ್ಮನೆ ಬೆಳಕಾಗಿರೋ ಗುಂಡ ವಾಪಸ್ ಬಂದಲ್ಲ, ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಬನ್ನಿ ನಾವು ಇವಾಗ ಹೋಗಿ ಮಂಗಳಾರತಿ ತಗೊಂಡು ಹಾಗೆ ದರ್ಶನ ಮಾಡ್ಕೊ ಬರೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನು ಗೌರಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಸಹ ಭಕ್ತಿಯಿಂದ ಪೂಜೆ ಮಾಡಿಸಿ ಮಹಾಮಂಗಳಾರತಿ ತಗೋತಿರ್ಬೇಕಾದ್ರೆ ಅರ್ಚಕರು ಹೇಳ್ತಾ ಇರ್ತಾರೆ, ನೀವು ನಂಬಿದ್ದ ದೇವರು ಖಂಡಿತ ಕೈ ಬಿಡಲಿಲ್ಲ, ನಿಮ್ಮ ಗುಂಡ ನಿಮಗೆ ಸಿಕ್ತಾ ಅಂತ ಅಂದಾಗ ಪಾರ್ವತಿ ತುಂಬ ಖುಷಿಯಿಂದ, ಹೌದು ಅರ್ಚಕರೇ, ನೀವು ಹೇಳಿದ್ದು ನಿಜ, ನಾವು ಭಕ್ತಿಯಿಂದ ಸೇವೆ ಮಾಡಿದ್ರೆ ಯಾರ ಕೈನೂ ಸಹ ಭಗವಂತ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಕಡೆ ಎಲ್ಲರೂ ಮನೆಗೆ ಬಂದಾಗ ಅವನಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಕೆ ಅಂತ ಗೌರಿ ರೆಡಿ ಮಾಡ್ತಿರ್ಬೇಕಾದ್ರೆ ಪಾರ್ವತಿ ರೆಡಿ ಆಯ್ತಾ ಅಂತ ಕೇಳಬೇಕಾದ್ರೆ, ಅತ್ತೆ ಸ್ವಲ್ಪ ರೆಡಿ ಮಾಡ್ತಿದ್ದೀನಿ ಅಂತ ಅಂದಾಗ ತುಂಬ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಈಗ ಪಂಕು ಸುನಂದ ಇವನ್ನೆಲ್ಲ ಕಳ್ಕೊಂಡು ಮನೆ ಸ್ಮಶಾನ ಆಗಿತ್ತು, ನಾವು ದುಃಖದಲ್ಲಿದ್ವಿ, ಆದರೆ ನಮ್ಮ ಗುಂಡ ಬಂದಲ್ಲ, ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಿದೆ, ಯಾವುದೇ ಕೆಟ್ಟ ದೃಷ್ಟಿ ಅವನ ಮೇಲೆ ಬೀಳ್ದಲೇ ಇರಲಿ ಅಂತ ದೃಷ್ಟಿ ತೆಗೆದು ಮನೆಯ ಒಳಗಡೆ ಕರ್ಕೊಳ್ಳೋಣ ಬಾ ಗೌರಿ ಅಂತ ಹೋಗ್ತಿರ್ಬೇಕಾದ್ರೆ ಅತ್ತೆ ಸ್ವಲ್ಪ ಸುಮ್ಮನೆ ತಗೊಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರು, ಅಮ್ಮ ನೀವು ಬೇಗ ಬೇಗ ಬನ್ನಿ, ಆರತಿ ಮಾಡಿ, ಗುಂಡ ಹಣ್ಣು ಬಂದಿದ್ದಾನೆ ಅಂತ ಅನ್ಬೇಕಾದ್ರೆ ಬರ್ತೀನಿ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ, ಅತ್ತೆ ಸ್ವಲ್ಪ ಸುಣ್ಣ ಕೊಡಿ ಅಂತ ಅಂದಾಗ, ಅಯ್ಯೋ ಮರ್ತೆ ಬಿಟ್ಟೆ, ಇದೆಲ್ಲೋ ಇಟ್ಟಿದ್ನಲ್ಲ ಅಂತ ಅಂದ್ಬಿಟ್ಟು ಸುಣ್ಣ ತಗೊಂಡು ಬರಬೇಕಾದ್ರೆ, ಸುಣ್ಣ ಏನಕ್ಕೆ ಅಂತ ಕೇಳ್ತಾ ಇರ್ತಾಳೆ. ಭೂವಿ ಕೇಳ್ತಿರ್ಬೇಕಾದ್ರೆ ಕೆಂಪು ನೀರು ಮಾಡೋಕ್ಕೆ ಅಂತ ಅಂದಾಗ, ಕೆಂಪು ನೀರು ಮಾಡೋಕ್ಕೆ ಇಷ್ಟೇ ಕಷ್ಟಪಡ್ತೀರಾ ಅಮ್ಮ, ಜ್ಯೂಸ್ ಹಾಕಿ ಅಂತ ಅಂದಾಗ, ಅಯ್ಯೋ ಕಂದ, ಆ ರೀತಿ ಎಲ್ಲ ಮಾಡಬಾರ್ದು, ಅರ್ಶಿನ ಜೊತೆ ಸುಣ್ಣ ಬೆರೆಸಿದ್ರೆ ಕೆಂಪು ನೀರಾಗುತ್ತೆ, ಇದೆ ನಮ್ಮ ಪದ್ಧತಿ, ದೃಷ್ಟಿ ತೆಗೆಯಕ್ಕೆ ಇದನ್ನೇ ಹೋಗೋಣ ಅಂತ ಅಂದಾಗ, ನಡೆಯುವ ಹೋಗೋಣ, ದೃಷ್ಟಿ ತೆಗೆದು ಗುಂಡನ ಒಳಗಡೆ ಕರ್ಕೊಳ್ಳೋಣ ಅಂತ ಪಾರ್ವತಿ ಗೌರಿ ಹೋಗ್ತಾ ಇರ್ತಾರೆ.
ಇನ್ನೊಂದು ಕಡೆ ಶಿವರುದ್ರಪ್ಪ ಹಾಗೆ ಗಂಗಾ ಮನೆಗೆ ಬಂದಾಗ ರುದ್ರ ಸಿಕ್ಕಾಪಟ್ಟೆ ಕೂಗಾಡ್ತಿರ್ಬೇಕಾದ್ರೆ ಶಿವರುದ್ರಪ್ಪನೂ ಸಹ ಬೈತಾ ಇರ್ತಾನೆ. ಇಡೀ ಸ್ಟೇಟೇ ನನ್ನ ಕೈಲಿದೆ, ಕಂಟ್ರೋಲ್ ಇದೆ, ಆದರೆ ಈ ಅಣ್ಣನನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ವಲ್ಲ, ನನ್ನ ಪಿಲಾನೆಲ್ಲ ಹೋಗ್ತಾ ಇದೆಯಲ್ಲ, ಎಕ್ಕುಟ್ಟು ಹೋಗ್ತಿದೆ ಅಂತ ಬೈತಾ ಇರ್ತಾನೆ. ಹಾಗೆ ರುದ್ರ ಹೇಳ್ತಾ ಇರ್ತಾನಲ್ಲ, ಅಷ್ಟೊಂಥರ ಸೆಕ್ಯೂರಿಟಿ ಭದ್ರತೆ ಇದೆ, ಆ DC ಸಹ ಅಷ್ಟೊಂಥರ ಭದ್ರತೆ ಮಾಡಿದ್ಲು ಅಂತಂದ್ರೂ ಸಹ ಅವನು ನಮಗೆ ಈ ಥರ ಮಣ್ಣು ಮುಗಿಸಿದ್ನಲ್ಲ, ಈ ಸೆಕ್ಯೂರಿಟಿಗಳು ನಮಗೆ ಭದ್ರತೆ ಕೊಡ್ತಿದ್ರ ಅಪ್ಪಯ್ಯ, ಅಥವಾ ಏನಾದರೂ ಅಣ್ಣ ಬರ್ತಾನೆ ಅಂತ ಚಾಪೆ ಒಳಗಡೆ ನುಗ್ಗಿದ್ರು ನನಗಂತೂ ಗೊತ್ತಿಲ್ಲ. ನನ್ನ ಮಗ ಅಣ್ಣ ಅನ್ನೋನು ನನ್ನ ಕೈ ಸಿಗಬೇಕು, ಉಪ್ಪಿನಕಾಯಿ ರೀತಿ ನಾನು ಮಾಡ್ಬಿಟ್ಟು ಅವನನ್ನ ತಿಂದ್ಬಿಡ್ತೀನಿ ಅಂತ ಬೈತಾ ಇರ್ತಾನೆ. ಆಗ ಗಂಗಾ ಹೇಳ್ತಾ ಇರ್ತಾಳೆ, ಈ ರೀತಿ ಶೋಪ್ ಕೊಡೋದನ್ನು ಸ್ವಲ್ಪ ನಿಲ್ಲಿಸ್ತೀರಾ, ಯಾವಾಗಲೂ ಉಪ್ಪಿನಕಾಯಿ ಕತೆನ ತುಂಬ ವರ್ಷದಿಂದ ಕೇಳ್ತಲೇ ಇದ್ದೀನಿ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಬರೀ ಈ ರೀತಿ ಕೊಚ್ಚಾಕ್ತೀನಿ ಕತ್ತರಿಸಾಕ್ತೀನಿ ಅನ್ನೋದು ಬಿಟ್ಟರೆ ಇನ್ನೇನು ಮಾಡ್ತೀರಾ, ಅದರಿಂದ ಏನಾಗಿದೆ ಅಂತ ಬೈತಾ ಇರ್ತಾಳೆ. ಹಾಗೆ ನಿಮ್ಮ ಕೈಲಿ ಅವನನ್ನು ಏನು ಮಾಡೋಕ್ಕಾಗಲ್ಲ, ಅವನ ನೆರಳು ಸಹ ತುಣಿಯೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ ಏನು ಗಂಗವ್ವ ಈ ರೀತಿ ಹೇಳ್ತಿದ್ಯಾ, ಸುರಿಬೇಕಿಗೆ ತುಪ್ಪ ಸುರಿಬೇಡ, ನಮ್ಮ ಹುಡುಗರೇನಲ್ಲಿ ಸುಮ್ಮನೆ ಕೂತಿರ್ಲಿಲ್ಲ ಅಂತ ಅಂದಾಗ, ನೋಡಿ ಶಿವರುದ್ರ ಅವರೇ ಕೋಪ ಮಾಡ್ಕೋಬೇಡಿ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ಅಷ್ಟೊಂಥರ ಸೆಕ್ಯೂರಿಟಿ ಪವರ್ ಇದ್ರು, ಹಾಗೆ ನಮ್ಮ ಹುಡುಗರೆಲ್ಲ ಇದ್ರು ಸಹ ಅವನು ಯಾರನ್ನ ಕಂಡಿಡಕ್ಕೆ ಆಗಲಿಲ್ಲ ಅಂದಮೇಲೆ ಯಾಕೆ ಹೇಳಿ ಅವನು ಮಸಲ್ ಪವರಿಂದ ಆಟಾಡ್ತಿಲ್ಲ, ಬ್ರೈನ್ ಪವರಿಂದ ಆಟಾಡ್ತಾ ಇದ್ದಾನೆ. ಈಸ್ ಅನ್ ಅನದರ್ ಲೆವೆಲ್, ಅವನು ಲೆಟರ್ನೆಲ್ಲ ಯಾವ ರೀತಿ ತಗೊಂಡ ಅಂತ ನೀವೇ ನೋಡಿದ್ರಿ ತಾನೆ ಅಂತ ಕೋಪದಿಂದ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಗುಂಡನಿಗೆ ಆರತಿ ಮಾಡೋಕ್ಕೆ ಅಂತ ಎಲ್ಲರೂ ಬರ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರುಮುರಿ ಗುಂಡನ ರೇಗಿಸ್ತಾ ಇರ್ತಾರೆ. ಗುಂಡ ಇಷ್ಟು ದಿನ ಎಲ್ಲೋಗಿದ್ದೋ, ನಾವು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡ್ವಿ ಗೊತ್ತಾ, ಗುಲಾಬ್ ಜಾಮ್ ತಿರೋ ನಿನ್ನ ಗೆನ್ನೆನ ನಾವು ಗಿಂಟೆ ಇರಲಿಲ್ಲ ಕಣೋ, ಇವಾಗ ಬಂದೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅಂತ ಕೋಳಿ ಚುರುಮುರಿ ಹೇಳ್ತಿದ್ರೆ ಶಂಕರನು ಸಹ, ನಿಮ್ಮ ಚಿಕ್ಕಪ್ಪ ಇರ್ಬೇಕಾದ್ರೆ ನೀನು ಏನಕ್ಕೂ ತಲೆ ಕೆಡಿಸ್ಕೋಬೇಡ ಗುಂಡ, ನಾನು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತ ಹೇಳ್ತಿದ್ರೆ ಗುಂಡ ಮಾತ್ರ ಕಣ್ಣೀರು ಹಾಕ್ತಿರ್ತಾನೆ. ಈ ರೀತಿ ಎಲ್ಲ ಕಣ್ಣೀರು ಹಾಕ್ಬೇಡ ಒರೆಸ್ಕೊಳ್ಳೋ ಅಂತ ಅಂದಾಗ ಅಷ್ಟೊತ್ತಿಗೆ ವಿಜಿ ಹಾಗೆ ಗೌರಿ ಪಾರ್ವತಿ ಎಲ್ಲರೂ ಸಹ ತುಂಬ ಖುಷಿಯಿಂದ ಅವನಿಗೆ ಆರತಿ ಮಾಡ್ತಿರ್ಬೇಕಾದ್ರೆ ಬಾರಪ್ಪ ಬಲಗಾಲಿಟ್ಟು ಒಳಗಡೆ ಅಂತ ಕರಿತಾ ಇರ್ತಾರೆ. ಗುಂಡ ತುಂಬ ಖುಷಿಯಿಂದ ಮನೆಯೆಲ್ಲನೂ ಸಹ ಒಂದು ರೌಂಡ್ ಆಗ್ತಿರ್ಬೇಕಾದ್ರೆ ಇವರಿಗೆಲ್ಲ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮನೆಯೆಲ್ಲ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಬಿದ್ದಾಗ ಗುಂಡೊಬ್ರು ಅಂತ ಭುವಿ ಎತ್ತಕ್ಕೆ ಹೋಗ್ತಿರ್ಬೇಕಾದ್ರೆ, ಹೋಗ್ಬೇಡ ಭುವಿ, ಏನು ಗೊತ್ತಾ, ಇಷ್ಟು ದಿನ ಅವನು ನರಕದಲ್ಲಿದ್ದ, ಈಗ ಇದು ಮನೆನೋ ಏನು ಅಂತ ಅವನಿಗೆ ಕನ್ಫ್ಯೂಸ್ ಆಗಿದೆ, ಅದಕ್ಕೆ ಈ ರೀತಿ ಆಡ್ತಾ ಇದ್ದೇನೆ, ಏನಾಗಲ್ಲ ಸುಮ್ಮನೆ ಇರು ಅಂತ ಗೌರಿ ಹೇಳ್ತಾ ಇರ್ತಾಳೆ. ಹಾಗೆ ಕಳೆದೋಗಿರೋ ಅಕ್ಕಿಗೆ ತನ್ನ ಗೂಡು ಸಿಕ್ತಾಗ ಎಷ್ಟು ಖುಷಿ ಆಗುತ್ತೋ ಅದೇ ರೀತಿ ಗುಂಡನಿಗೆ ಖುಷಿ ಆಗ್ತಿದೆ, ಹೋಗ್ಬೇಡ ಅವನಿಗೆ ಇಷ್ಟ ಬಂದಾಗ ಆಟಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ ಗುಂಡ ಸಿಕ್ಕಾಬಟ್ಟೆ ಮನೆ ನೋಡಿ ಖುಷಿಯಿಂದ ಕುಣಿದಾಡ್ತಾ ಇರ್ತಾನೆ. ಹಾಗೆ ಸೋಫಾ ಮೇಲೆ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಕುಣಿದು ಕುಪ್ಪಳಿಸಿ ಮಲಗ್ತಿರ್ಬೇಕಾದ್ರೆ ಅವನ ಖುಷಿ ನೋಡಿ ಮನೆಯವರೆಲ್ಲರೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ತುಂಬ ಖುಷಿಯಿಂದ ಸೋಫಾ ಮೇಲೆ ಹತ್ತು ಕುಣಿತಾ ಅವ್ರ ಹತ್ರ ಓಡ್ ಬರ್ತಿರ್ಬೇಕಾದ್ರೆ ಸಡನ್ ಆಗಿ ಅವ್ರ ಅಮ್ಮನ ಫೋಟೋನ ನೋಡ್ತಾನೆ. ಅವ್ರ ಅಮ್ಮ ಅಜ್ಜಿ ಹಾಗೆ ಪಂಕ ಫೋಟೋ ನೋಡಿ ಕಣ್ಣೀರು ಹಾಕೊಂಡು ಗುಂಡ ಅಲ್ಲಿ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಶಿವರುದ್ರಪ್ಪನಿಗೆ ಫೋನ್ ಬಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಸರಿ ಕಣ್ಲಾ, ಏನಾದರೂ ವಿಷಯ ಇದ್ರೆ ಹೇಳು ಅಂತ ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ, ಏನಪ್ಪಯ್ಯ ಆ ಅಣ್ಣನ ಅಡ್ರೆಸ್ ಸಿಕ್ತಾ ಅಂತ ರುದ್ರ ಕೇಳ್ತಿರ್ಬೇಕಾದ್ರೆ, ಯಾ ಅಣ್ಣನೂ ಇಲ್ಲ ಗಿಣ್ಣನೂ ಇಲ್ಲ ಕಣ್ಲಾ, ಏನು ಗೊತ್ತಾ, ನಮ್ಮ ಮರಿ ಹುಲಿ ಸಿಕ್ಬಿಡ್ತಂತೆ ಕಣ್ಲಾ ಅಂತ ಅಂದಾಗ ರುದ್ರನಿಗೂ ತುಂಬ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ರೆ ಗಂಗಾ ಮಾತಾ ಅವರಿಬ್ಬರು ನೋಡ್ಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಆಗ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಅಂತೂ ಇಂತೂ ನಮ್ಮ ಮರಿ ಹುಲಿ ನಮಗೆ ಸಿಕ್ಬಿಟ್ನಲ್ಲ, ಏನಾದರೂ ವ್ಯವಸ್ಥೆ ಮಾಡ್ಲಾ, ಹೋಗಿ ನೋಡ್ಕೊಬರೋಣ ಅಂತ ಹೇಳ್ತಿರ್ಬೇಕಾದ್ರೆ, ನಾವು ಪೂಜೆ ಮಾಡಿಸಿದ್ಕೂ ಸಾರ್ಥಕ ಆಯಿತು, ಅಂತೂ ಇಂತೂ ನನ್ನ ಮಗ ಸಿಕ್ಬಿಟ್ಟ ಅಂತ ರುದ್ರ ಖುಷಿಯಿಂದ ಹೇಳ್ಕೊಂಡು, ಸರಿ ಅಪ್ಪಯ್ಯ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದರೆ ತುಂಬ ಕೋಪ ಮಾಡ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ, ನಿಮ್ಮ ರಿಲೇಷನ್ಶಿಪ್ ಎಲ್ಲ ಇವಾಗ ನಿಮಗೆ ತುಂಬ ಇಂಪಾರ್ಟೆಂಟ್, ಅಥವಾ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದಿರುವ ಅಣ್ಣನ ಅಡ್ರೆಸ್ ಹುಡ್ಕೊಡೋದು ಇಂಪಾರ್ಟೆಂಟ್, ಅದನ್ನ ಯೋಚನೆ ಮಾಡಿ, ಹಾಗೆ ಡೋಂಟ್ ಫೂಲಿಶ್ ಆಯ್ತಾ, ಮೊದಲು ಅಣ್ಣನ ಅಡ್ರೆಸ್ ಹುಡುಕ್ರಿ ಅಂತ ಅನ್ಬೇಕಾದ್ರೆ ರುದ್ರ ಕೋಪ ಮಾಡ್ಕೊಂಡು, ಸುಮ್ಮನಿರಿ ಮೇಡಮರೇ, ನಿಮಗೇನು ಗೊತ್ತಾಗಲ್ಲ, ಏನು ಗೊತ್ತಾಗುತ್ತೆ, ನೀವೇನು ಮದುವೆ ಆಗಿದ್ದೀರಾ ಅಥವಾ ಮಕ್ಕಳಾಗಿದ್ದೀವ, ಮಕ್ಕಳ ಬೆಲೆ ನಿಮಗೆ ಗೊತ್ತಾಗಲ್ಲ, ರಕ್ತ ಕುಡಿಯೋ ರಾಕ್ಷಸನಿಗೂ ಸಹ ಕರ್ಲು ಬಳ್ಳಿ ಅಂತ ಅಂದರೆ ಅವನಿಗೆ ತುಂಬ ಕರುಣೆ ಇರುತ್ತೆ, ಅಂಥದ್ರಲ್ಲಿ ನೀವು ಹಿಂಗೆ ಅಂತಿದ್ದೀರಲ್ಲ, ನನ್ನ ಮಗ ಸಿಕ್ಕಿದ್ನಲ್ಲ ನಾನು ನೋಡ್ಕೊ ಬರ್ತೀನಿ ಅಂತ ಅಂದಾಗ ರುದ್ರ ಏನಾದರೂ ವ್ಯವಸ್ಥೆ ಮಾಡೋ, ನಾನು ಬರ್ತೀನಿ ಅಂತ ಅಂದಾಗ, ಅಪ್ಪ ನೀನು ಏನಾರು ಮಾಡ್ಕೊ, ನಾನು ಮೊದಲೋಗಿ ನನ್ನ ಮಗನ ನೋಡ್ಕೊ ಬರ್ತೀನಿ ಅಂತ ಹೋಗ್ತಾ ಇದ್ರೆ ರುದ್ರ ಅವರೇ ಹೋಗ್ಬೇಡಿ ಅಂತ ಗಂಗಾ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಗುಂಡ ಎಲ್ಲರ ಫೋಟೋನ ನೋಡಿ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಆಚೆ ಇದ್ದವರೆಲ್ಲ ಒಳಗಡೆ ಬರ್ತಾರೆ. ಅವರು ಸಹ ಗುಂಡ ಅಳ್ತಿದ್ದನ್ನು ನೋಡಿ ಎಲ್ಲರೂ ಅಳ್ತಿರ್ಬೇಕಾದ್ರೆ ಶಂಕರ ಹತ್ರ ಬಂದು, ಯಾಕೆ ನಿಮ್ಮ ಅವ್ವ ನೆನಪಾದ್ಲ, ಅದಕ್ಕೆ ಅಳ್ತಿದ್ಯಾ ಅಂತ ಅಂದಾಗ ಗುಂಡ ಹ್ಞೂ ಅಂತ ಹೇಳ್ತಾ ಇರಬೇಕಾದ್ರೆ, ಕಣ್ಣೀರು ಹಾಕ್ಬೇಡ, ಇವಾಗ ನಿಮ್ಮ ಅವ್ವ ದೇವ್ರ ಹತ್ರ ಹೋಗಿದ್ದಾಳೆ, ಈಗ ಅವಳು ದೇವರಾಗಿದ್ದಾಳೆ, ನೀನು ಬೇಜಾರು ಮಾಡ್ಕೋಬೇಡ, ನೀನು ಚಿಕ್ಕ ವಯಸ್ಸಿನಲ್ಲಿದ್ದಾಗಿಂದಲೂ ಸಹ ಅಪ್ಪನ ಸ್ಥಾನನ ನಾನು ತುಂಬಿದ್ದೀನಿ, ಇನ್ಮೇಲೆ ಅವ್ವ ಇಲ್ಲ ಅಂತ ನೀನು ಕೊರ್ಕಬೇಡ, ಅವನ ಜಾಗದಲ್ಲಿ ಗೌರಿ ಇದ್ದಾಳೆ, ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ, ನೀನು ಯಾವತ್ತಿದ್ರು ನನ್ನ ಮೊದಲನೇ ಮಗನೇ ಗುಂಡ, ಕಣ್ಣೀರು ಹಾಕ್ಬೇಡ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಗೌರಿನೂ ಹೇಳ್ತಾ ಇರ್ತಾಳೆ, ನಿನಗೋಸ್ಕರ ನಾವೆಲ್ಲರೂ ಇದ್ದೀವಿ, ಇನ್ಮೇಲೆ ಅಮ್ಮ ಸ್ಥಾನನ ನಾನೇ ಕೊಡ್ತೀನಿ, ನೀನು ನನ್ನ ಮೊದಲನೇ ಮಗ ಗುಂಡ, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಗುಂಡ ಮಾತ್ರ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಈ ಕಡೆ ಅವರಮ್ಮ ಅಜ್ಜಿ ಪಂಕನ ರೌಡಿಗಳು ಸಾಯಿಸಿದ್ನೆಲ್ಲ ನೆನ್ಪು ಮಾಡ್ಕೊಂಡು ತುಂಬ ಹೆದ್ರುಕೊಂಡು ಓಡಾಗ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಕಣ್ಣೀರು ಹಾಕ್ತಿರ್ತಾಳೆ. ನನ್ನ ಗುಂಡನ ಕಷ್ಟ ನೋಡೋಕ್ಕಾಗ್ತಿಲ್ಲ, ಅವನಿಗೆ ಅವ್ರವ್ವ ನೆನಪಾದ್ಲು ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿ ಆಡ್ತಾ ಇದ್ದೇನೆ, ಅಯ್ಯೋ ದೇವ್ರೆ ಅಂತ ಅನ್ಬೇಕಾದ್ರೆ, ಪಾಪ ಚಿಕ್ಕ ವಯಸ್ಸಿನಲ್ಲೇ ತಾಯಿನ ಕಳ್ಕೊಂಡಿದ್ದೇನೆ, ಅದಕ್ಕೆ ಅವನಿಗೆ ಈ ರೀತಿ ಆಗ್ತಿದೆ ಅಂತ ಗೌರಿನೂ ಹೇಳ್ತಾ ಇರ್ತಾಳೆ. ಹಾಗೆ ದೇವ್ರೆ ಇಂಥ
ಇಂಥ ಕಷ್ಟನ ಯಾವ ಶತ್ರುಗೂ ಸಹ ಕೊಡಬೇಡ ಅಂತ ಗೌರಿ ಕೇಳ್ಕೊತಿರ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗಿಂದಲೂ ಸಹ ಅವನು ಅಪ್ಪನ ಮುಖನೇ ನೋಡಿಲ್ಲ. ಹಾಗೆ ಅವನು ಅಪ್ಪನ ಜೊತೆ ಬೆಳೆದು ಇಲ್ಲ, ಇವಾಗ ತಾಯಿ ಬೇರೆ ಸಹ ಕಳ್ಕೊಂಡಿದ್ದಾನೆ. ಈ ಚಿಕ್ಕ ವಯಸ್ಸಲ್ಲಿ ಈ ಮಗುಗೆ ದೇವರು ಇಷ್ಟು ಕಷ್ಟ ಕೊಟ್ಟನಲ್ಲ ಅಂತ ಶಂಕರನು ಬೇಜಾರಿಂದ ಹೇಳ್ತಾ ಇರ್ತಾನೆ. ಗೌರಿ ಹೇಳ್ತಾ ಇರ್ತಾಳೆ, ಹೌದು ಅವನು ತುಂಬ ಕಷ್ಟದಲ್ಲಿದ್ದಾನೆ, ಆದರೆ ಬೇಜಾರು ಮಾಡ್ಕೋಬೇಡಿ, ನಾನು ನೀವು ಇಬ್ಬರು ಸೇರಿಕೊಂಡು ಗುಂಡನ ಕಣ್ರೆಪ್ಪೆಯಾಗಿ ನೋಡ್ಕೊಳ್ಳೋಣ, ಇವರಿಬ್ಬರು ನಮಗೆ 2 ಕಣ್ಣುಗಳಿದ್ದಂಗೆ ಅಂತ ಅಂದಾಗ, ಆದರೂ ಗುಂಡನಿಗೆ ತುಂಬ ಶಾನೆ ನೋವಾಗಿದೆ ಅಂತ ಅಂದಾಗ, ನೋವಾಗಿದೆ ಅಂತ ನಾವು ಹಾಗೆ ಸುಮ್ಮನೆ ಇರೋಕ್ಕಾಗಲ್ಲ ಜೋಗಿಯವರೇ, ನಾವು ಮೂಲಮಾಗಿ ಅವನಿಗೆ ಔಷಧಿ ರೀತಿ ಕೊಡಬೇಕು ಅಂತ ಅನ್ಬೇಕಾದ್ರೆ ನೀವೇನೋ ಹೇಳ್ತಾ ಇದ್ರೆ, ಆದರೆ ಅವನಿಗೆ ತುಂಬ ಕಷ್ಟ ಆಗ್ತಿದೆ, ದಯವಿಟ್ಟು ಈ ಸಾವಿನ ಬಗ್ಗೆ ಯಾರೂ ಸಹ ಮಾತಾಡಬೇಡಿ, ತುಂಬ ಗುಂಡ ನೊಂದ್ಕೊಂಡಿದ್ದೇನೆ ಅಂತ ಅಂದಾಗ, ನೀವೇನೋ ಗುಂಡು ಮೇಲಿರೋ ಪ್ರೀತಿಗೆ ಈ ರೀತಿ ಹೇಳ್ತಿದ್ದೀರಾ ಶಂಕರ್ ಅವರೇ, ಆದರೆ ವಾಸ್ತವ ಏನು ಗೊತ್ತಾ ಅಂತ ಅಂದ್ಬಿಟ್ಟು ವಿಜಯ್ ಹೇಳ್ತಿರ್ತಾಳೆ. ಹಾಗೆ ಭುವಿನ ಆಟಾಡ್ಕೊ ಹೋಗು ಅಂತ ಕಳಿಸ್ಬಿಟ್ಟು ಹಾಗೆ ಭುವಿ ಹೋದ್ಮೇಲೆ ಹೇಳು ಅಕ್ಕ ಅಂತ ಅಂದಾಗ, ಹೇಳ್ತೀನಿ ಗೌರಿ, ಏನು ಗೊತ್ತಾ, ಕೊಲೆ ನಡೆದಾಗ ಗುಂಡ ಮನೇಲಿದ್ದ, ಸೊ ಕೊಲೆಗಾರ ಯಾರು ಅಂತ ಗುಂಡು ಚೆನ್ನಾಗಿ ಗೊತ್ತು, ಈಗ ನಾವು ಅವನ ಜೊತೆ ಈ ವಿಷಯನ ಮಾತಾಡಲಿಲ್ಲ ಅಂತ ಅಂದರೆ ನಾವು ಸಾಕ್ಷಿಗಳನ್ನು ಹುಡ್ಕೋದು ಹೇಗೆ ಅಂತ ವಿಜಯ್ ಹೇಳ್ತಿರ್ಬೇಕಾದ್ರೆ ಶಂಕರನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.